ನಮಸ್ಕಾರ ವೀಕ್ಷಕ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಇತ್ತೀಚೆಗೆ ನಾನು ಕೈಗೊಂಡಂತಹ 12 ದಿನಗಳ ಚಾರ್ಧಾಮ್ ಯಾತ್ರೆಯ ಪ್ರವಾಸ ಕಥನದ 2ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರವಾಸದ ಮೊದಲೇ ದಿನ ನಾವು ಬೆಂಗಳೂರಿಂದ ದೆಹಲಿ ಟು ಹರಿದ್ವಾರ ಕಾರ್ಯಕ್ರಮ ಏನು ಶೆಡ್ಯೂಲ್ ಇತ್ತಲ್ಲ ಮೊದಲ ದಿವಸದ, ಆ ಪ್ರಕಾರ ನಾವು ಹರಿದ್ವಾರದಲ್ಲಿ ಮಾಯಾದೇವಿ ದರ್ಶನ ಮಾಡಬೇಕಾಗಿತ್ತು, ರೋಪ್ವೇಗೆ ಹೋಗಬೇಕಾಗಿತ್ತು. ಅದಾಗಲಿಲ್ಲ. ಕೇವಲ ನಮಗೆ ಆರತಿ ದರ್ಶನ ಮಾತ್ರ ಆಯಿತು. ಮುಂದೆ ಆ ದಿವಸ ರಿಟರ್ನ್ ಬಂದ ನಂತರ ಉಳಿದ ಕಾರ್ಯಕ್ರಮ ಮಾಡ್ಕೊಳ್ಳೋಣ, ಕಂಪನ್ಸೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಮೊದಲೇ ದಿವಸ ಹರಿದ್ವಾರದಲ್ಲಿ ಕಳೆದೆ ನಾವು ರಾತ್ರಿಯನ್ನು. ಮಾರನೇ ದಿವಸ ನಮ್ಮ ಈ ಚಾರ್ಧಾಮ ಯಾತ್ರೆಯ ಶೆಡ್ಯೂಲ್ ಪ್ರಕಾರ ನಮ್ಮ ಪಯಣ ಚಾರುಧಾಮಗಳಲ್ಲಿ ಮೊದಲನೇ ಧಾಮ ಯಾವುದಂದರೆ ಯಮುನೋತ್ರಿ ಧಾಮ ದರ್ಶನಕ್ಕೆ ಹೋಗೋದಿತ್ತು. ಆದರೆ ನೇರವಾಗಿ ಯಮುನೋತ್ರಿ ದರ್ಶನಕ್ಕೆ ಹೋಗೋದಂದರೆ ಅದು ದೂರ ಆಗ್ತಿತ್ತು. ಅದಕ್ಕೆ ಮೊದಲೇ ದಿನದ ಏನಪ್ಪ ಅಂದರೆ ಬಾರಾಕೂಟದವರೆಗೆ ಪಯಣವನ್ನು ಬೆಳೆಸೋದು. ಬಾರಾಕೂಟದಲ್ಲಿ ಇದ್ದುಕೊಂಡು ಮಾರನೇ ದಿನ ಅಂದರೆ ಶುಕ್ರವಾರ ಬೆಳಿಗ್ಗೆ ಗಂಗೋತ್ರಿ ಇದು ಪ್ಲ್ಯಾನ್ ಇತ್ತು ಶೆಡ್ಯೂಲ್ ಪ್ರಕಾರ. ಮುಂದೆ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಪ್ರವಾಸದ 2ನೇ ದಿನ ಗುರುವಾರ ದಿನ ಆಗಿತ್ತು. ಬೆಳಗ್ಗೆ ಎದ್ದುಕೊಂಡು 7 ಗಂಟೆ ಒಳಗೇ ಎಲ್ಲ ನಿತ್ಯ ನಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಟಿಫಿನ್ ಮುಗಿಸ್ಕೊಂಡು ಚೆಕ್ಔಟ್ ಮಾಡಿ 8 ಗಂಟೆ ಸುಮಾರಿಗೆ ನಾವು ಬಾರ್ಕೋಟ್ದತ್ತ ಪಯಣ ಬೆಳೆಸಿದ್ವು. ಅದರ ಪೂರ್ವದಲ್ಲಿ ನಮ್ಗೆ ಗೊತ್ತಿತ್ತು ಅಲ್ಲಿ ಚಾರ್ಧಾಮದಲ್ಲಿ ಅಂದರೆ ಹವಾಮಾನ ಹೇಗಿರ್ತದೆ ಅಂದರೆ ಗೊತ್ತಿಲ್ಲ. ಒಂದ್ಸಲ ಮಳೆ ಆಗ್ತದೆ ಮತ್ತು ಸ್ನೋಫಾಲ್ ಆಗ್ತದೆ, ಚಳಿ ಬಿಡ್ತದೆ, ಕ್ಷಣಕ್ಕೂ ಬದಲಾಗ್ತದೆ ಗೊತ್ತಿತ್ತು. ಅದಕ್ಕೆ ರೈನ್ಕೋಟ್ ಕಂಪಲ್ಸರಿ ಅಲ್ಲಿ ಹೋಗೋರು. 4 ಧಾಮಕ್ಕೆ ರೈನ್ಕೋಟು ಮತ್ತು ಬೆಚ್ಚಗಿನ ಬಟ್ಟೆಗಳು ಕಂಪಲ್ಸರಿ ಒಯ್ಯಬೇಕು. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಅಲ್ಲೇ ನಾವು ತಂಗಿದ್ದಂತಹ ಹೋಟೆಲ್ ಹತ್ತಿರನೇ ಒಬ್ಬರು ಯಾರೋ ಅವರು ರೈನ್ಕೋಟ್ ಮಾರಕ್ಕೆ ಬಂದಿದ್ದರು. 200 ರೂಪಾಯಿ ಹೇಳಿದ್ದ. ನಾವು ಬಾರ್ಗೇನ್ ಮಾಡಿ 120 ರೂಪಾಯಿ ತೊಗೊಂಡೆ. ಆಮೇಲೆ ಅಲ್ಲಿ ನಮ್ಮಲ್ಲಿ ಇದ್ದಂಥ ಕೆಲವೊಂದು ಹೆಣ್ಮಕ್ಳೆಲ್ಲ ಬಾರ್ಗೇನ್ ಮಾಡೋದ್ರಲ್ಲಿ ಹೆಣ್ಮಕ್ಳು ಬಹಳ ನಿಪುಣರು. ಅವರು ಎಲ್ಲ ಮಾಡ್ಕೊಂಡು ಕಡೆಗೆ 100 ರೂಪಾಯಿ ಕೊಂಡಂಗೆ ಮಾಡಿ ಸುಮಾರು ಒಂದು 10-15 ಜನ ರೈನ್ಕೋಟ್ಗಳನ್ನು ತೊಗೊಂಡ್ರು. ಈ ಥರ ನಮ್ಮ ಗಾಡಿ ಇತ್ತಲ್ಲ ಟಿ.ಟಿದಲ್ಲಿ ಕೂತ್ಕೊಂಡೆ. ಟಿ.ಟಿ ಬಾರ್ಕೋಟ್ದತ್ತ ನಡೀತು. ಉತ್ತರಾಖಂಡದಲ್ಲಿ 13 ಜಿಲ್ಲೆಗಳವ. ಈಗ ನಾವು ಪ್ರವಾಸ ಮಾಡೋದಂದ್ರೆ ಫಸ್ಟು ಹರಿದ್ವಾರ ಜಿಲ್ಲೆಯಲ್ಲಿತ್ತು. ಅಲ್ಲಿಂದ ನಾವು 30 ಕಿಲೋಮೀಟರ್ ಅಂತರದಲ್ಲಿರುವಂತಹ ಡೆಹ್ರಾಡೂನ್ಗೆ ಹೋಗ್ಬೇಕು. ಡೆಹ್ರಾಡೂನು ಕೂಡ ಒಂದು ಜಿಲ್ಲಾ ಪ್ರದೇಶ. ಡೆಹ್ರಾಡೂನಿಂದ ಆಚೆ ಉತ್ತರಕಾಶಿಗೆ ಹೋಗಬೇಕು. ಉತ್ತರಕಾಶಿ ಬಾರ್ಡರ್ ಏರಿಯಾ, ಅದು ಚೈನಾ ಬಾರ್ಡರ್ ಅಂದ್ರೆ ಟಿಬೇಟ್ ಬಾರ್ಡರ್, ಇವತ್ತು ಚೈನಾ ಬಾರ್ಡರ್ನ ಹಂಚ್ಕೊಳ್ತಿದೆ. ಮುಂದೆ ಉತ್ತರಕಾಶಿ ಜಿಲ್ಲೆಯಲ್ಲೇ 2 ಧಾಮಗಳಿವೆ, ಒಂದು ಯಮುನೋತ್ರಿ, ಇನ್ನೊಂದು ಗಂಗೋತ್ರಿ. ಅದಕ್ಕೆ ನಾವು ಫಸ್ಟ್ ಯಮುನೋತ್ರಿ ಇತ್ತು. ಅಂದ್ರೆ ಪಾಯಿಂಟ್ ಎಲ್ಲಿ ಅಂದರೆ ಬಾರ್ಕೋಟ ಎಲ್ಲಿದೆ ಅಂದರೆ ಉತ್ತರಕಾಶಿ ಜಿಲ್ಲೆಯಲ್ಲಿದೆ. ಮುಂದೆ 2 ರೂಟ್ ಇವೆ ಅಲ್ಲಿ. ಒಂದು ವಾಯಾ ಮಸೂರಿ ಇತ್ತು, ಇನ್ನೊಂದು ವಾಯಾ ಇದು ಲಾಕ್ ಮಂಡಲ್ ರೂಟ್ ಒಂದಿತ್ತು. ಅದಕ್ಕೆ ಅವ್ರು ಮೊದಲೇ ಹೇಳಿದ್ರು, ನಮ್ಗೆ ಮೆನ್ಷನು ಮಾಡಿದ್ರು ಅವರು. ಒಂದು ವೇಳೆ ಎಲ್ಲಾದರೂ ನಮಗೆ ಟ್ರಾಫಿಕ್ದ ಪ್ರಾಬ್ಲಮ್ ಬಂತಂದರೆ ನಾವು ರೂಟ್ ಬದಲಿಸ್ಕೊಳ್ತೇವೆ. ಆ ಕಾರ್ಯಕ್ರಮ ಡ್ರಾಪ್ ಆಗ್ತವೆ, 2ನೇ ರೂಟ್ದಾಗ ಬರುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಳ್ತೇವೆ ಅಂತ ಹೇಳಿದ್ರು. ಆ ಪ್ರಕಾರ ನಾವೇನು ಮಾಡಿದ್ರೆ ಮುಂಜಾನೆ ಈ ಶೆಡ್ಯೂಲನ್ನು ತಲೆ ಇಟ್ಕೊಂಡು ನಮ್ಮ ಪ್ರಯಾಣ ಶುರುವಾಯಿತು. ಪ್ರಯಾಣದ ಪೂರ್ವದಲ್ಲಿ ನಮ್ಮ ಮ್ಯಾನೇಜರ್ ಏನಿದ್ರಲ್ಲ, ಪ್ರಮುಖ ರಾವ್ ಅಂತ ಹೇಳಿ, ಅವರು ಫಸ್ಟ್ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ 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 ಹರೇ ಹರೇ ಇದನ್ನು ಚಾಂಟ್ ಮಾಡಿಸ್ಕೊಂತಾನೆ ಆ ಕ್ಷೇತ್ರದಂದ್ರೆ ನಾವೇನು ಫಸ್ಟ್ ಧಾಮ ಯಮುನೋತ್ರಿ ಧಾಮ ನೋಡೋಕೆ ಹೊಂಟಿಲ್ಲ. ಯಮುನೋತ್ರಿ ಧಾಮದ ಸಿಗ್ನಿಫಿಕೆನ್ಸ್, ಅದರದ್ದೊಂದು ಪೌರಾಣಿಕ ಮಹತ್ವದ ವಿಷಯವನ್ನು ಮಾಹಿತಿ ಕೊಡ್ತಾ ಇದ್ರು. ನಮ್ಮ ಗಾಡಿ ಪ್ರಾರಂಭವಾಯಿತು. ನಾವು ಹರಿದ್ವಾರದಿಂದ
ಅಲ್ಲೇ 30 ಕಿಲೋಮೀಟರ್ ಅಂತರದಲ್ಲಿರುವಂಥ ಡೆಹ್ರಾಡೂನ್ ಹತ್ರ ಬಂದು ಡೆಹ್ರಾಡೂನ್ ಮಾರ್ಗ ಮೂಲಕ ನಾವು ಹೋಗಬೇಕು. ನಾವು ಬಾರ್ಕೋಟ್ ತನಕ ಯಾವ ರೂಟವನ್ನು ಬೆಳೆಸಿದ್ದು, ಎಲ್ಲೆಲ್ಲಿ ನಾವು ಫೋಟೋ ಕ್ಲಿಕ್ ಮಾಡಿದ್ದು, ಅದೆಲ್ಲ ನಕ್ಷೆ, ಅದರದ್ದೇನು ಲೊಕೇಶನ್ ಏನಿಲ್ಲ ಅದನ್ನು ಇಲ್ಲಿ ನಕ್ಷೆಯಲ್ಲಿ ಹಂಚಿಕೊಂಡಿದ್ದೇನೆ. ಅದು ರೂಟು ಸಹಿತ ತೋರಿಸ್ತಿದೆ. ಹರಿದ್ವಾರದಿಂದ ನಾವು ಡೆಹ್ರಾಡೂನ್ದಿಂದ ಮುಂದೆ ನಮ್ಮ ಪಯಣ ಶುರುವಾಯಿತು. ಮುಂದೆ ಅಲ್ಲಿ ಇದು ಇಲ್ಲ, ನಮಗೆ ಇಂಧನ ಬೇಕಲ್ಲ. ಅವ್ನು ಡ್ರೈವರ್ ಏನು ಮಾಡಿದಂದ್ರೆ ಎಮರ್ಜೆನ್ಸಿ ಇಂಧನ ಸ್ಟಾಕ್ ಮಾಡ್ಕೊಂಡು ಅಂತ ಹೇಳಿ ಡೆಹ್ರಾಡೂನ್ದಾಗ 1-2 ಕಡೆಗೆ ಎಂಕ್ವೈರಿ ಮಾಡಿದರೆ ಅವ್ರು ಕೊಡಲಿಲ್ಲ. ಮಾನವ 2 ಲೀಟ್ರು 3 ಲೀಟ್ರ್ ಹೀಗೆ ಟ್ಯಾಂಕ್ ಫುಲ್ ಮಾಡೋಕ್ಕೆ ಇರೋದಿದ್ದಲ್ಲ. ಕೊನೆಗೆ ಹುಡುಕೊಂಡು ಹೋದ್ವಿ. ಅಲ್ಲಿ ಒಂದು ಇದಿತ್ತು, ಪೆಟ್ರೋಲ್ ಬಂಕ್ ಇತ್ತು. ಅವನು ಕೂಡ ಗಟ್ಟಿಯಾದ 20 ಲೀಟರ್ ಕ್ಯಾನ್ ಅಂತ ತುಂಬಿಕೊಂಡು ಡೀಸೆಲನ್ನು ರೆಡಿ ಮಾಡಿ ಇಟ್ಕೊಂಡ್ರು. ಅಲ್ಲೇ ಇದು ಸರಿ ಇತ್ತು. ಅಲ್ಲಿ ಕೆಲವೊಂದು ಜನ, ಯಾಕಂದರೆ ಇಲ್ಲಿ ಪ್ರವಾಸ ಮಾಡೋರೆಲ್ಲನೂ ವಯಸ್ಸಾದವರು ಇದ್ರು. ಇವ್ರಿಗಂತೂ ನ್ಯಾಚುರಲ್ ಕಾಲದ ಬಗ್ಗೆ ಅಲ್ಲಲ್ಲೇ ಎಲ್ಲೇ ವಾಶ್ರೂಮ್ಸ್ ಇರ್ತಾವಲ್ಲ ಅಲ್ಲೇ ಸ್ವಲ್ಪ ನಿಂತ್ಕೊಂಡು ಹೋಗೋದೇ ಬೆಟ್ರು. ಮತ್ತು ಪ್ರವಾಸದಾಗ ಇದು ನಡೆದಿದ್ದೇನೆ. ಅದಕ್ಕೆ ಎಲ್ಲ ವಾಶ್ರೂಮ್ ಅದು ಚಲೋ ಇತ್ತು, ಎಲ್ಲ ಇದು ಮಾಡಿದ್ರು. ಅದೇ ವೇಳೆದಾಗ ನಾನು ಅಲ್ಲಿ ಪೆಟ್ರೋಲ್ ಬಂಕ್ದಾಗ ಇದನ್ನು ಡೀಸೆಲ್ ತುಂಬಿಸ್ಕೊಳ್ತಾ ಇದ್ರು. ನಾವು ಹೊರಗಡೆ ಬಂದೆ. ನಮ್ಮದು ಏನು ರೋಡ್ ಬಂದಿತ್ತಲ್ಲ, ಆ ರೋಡ್ದೇ ಸ್ವಲ್ಪ ಒಂದು ಫೋಟೋವನ್ನು ಕ್ಲಿಸ್ಕೊಂಡ್ವಿ. ಇನ್ನು ನಮ್ಮಲ್ಲಿ ಕೆಲವೊಂದು ಜನ ಏನು ಮಾಡಿದ್ರೆ, ಅಲ್ಲಿ ನೋಡಿ ಡೆಹ್ರಾಡೂನ್ ಏನಿದೆ, ಎಂಟ್ರಿ ಆದ ತಕ್ಷಣ ಪೂರ ನಮ್ಮ ಕಣ್ಣಿಗೆ ಕಾಣೋದಂದ್ರೆ ಮಾವಿನ ತೋಪು, ಮಾವಿನ ಹಣ್ಣಿನ ಗಿಡಗಳ ತೋಪು. ಯಾಕಡೆ ನೋಡ್ತೀರಿ ಎಡಕ್ಕ ಬಲಕ್ಕ ಅವೇ ಇತ್ತು. ನಮ್ಮವರು ಒಂದಿಬ್ಬರು ಇಳ್ಕೊಂಡು 3 ಮಂದಿ ಹೋಗಿ ಒಂದೊಂದು ಹಣ್ಣನ್ನು ಕಿತ್ಕೊಂಡು ಬಂದರು. ಅದೇ ಫೋಟೋವನ್ನು ಸಹ ನಾನು ತಮ್ಮೊಂದಿಗೆ ಶೇರ್ ಮಾಡಿರುವೆ. ಪೆಟ್ರೋಲ್ ಬಂಕದಿಂದ ರಾಮನಾಮ, ಹರೆಯ ಕೃಷ್ಣನಾಮ ಜಪಿಸುತ್ತಾ ಪ್ರವಾಸವನ್ನು ಶುರು ಮಾಡಿದ್ವಿ. ಎತ್ತು ನೋಡ್ತಿರತ್ತೆಲ್ಲ ಹಿಮಾಲಯ ಪರ್ವತಗಳ ದರ್ಶನ, ಹೊಲಗದ್ದೆಗಳ ದರ್ಶನ, ಮಾವಿನ ತೋಪುಗಳ ದರ್ಶನ, ಗಿರಿ ಶಿಖರಗಳ ದರ್ಶನ. ಪ್ರತಿ ಗಿರಿ ಶಿಖರಗಳಲ್ಲಿ, ಪರ್ವತಗಳಲ್ಲಿ ಜನಸಂಸ್ಥಿತಿ ಇತ್ತು. ಹಳ್ಳಿಗಳಿದ್ವು, ಪಾದದಡಿಯಲ್ಲೂ ಇದ್ವ, ಮಧ್ಯದಲ್ಲಿ ಅಲ್ಲಲ್ಲಿದ್ವ, ಸುತ್ತ ತುದಿಮ್ಯಾ ಸಹಿತ ವಸತಿ ಇರ್ತಿತ್ತು. ಯಾಕಂದ್ರೆ ನೋಡಿದ್ರೆಲ್ಲ ಕಣ್ಣಿಗೆ ಹಬ್ಬ ನೀಡುವಂಥ ದೃಶ್ಯ ಮಾರ್ಗದುದ್ದಕ್ಕೂ ನೋಡ್ಕೊಂಡು ಹೊಂಟೇವೆ. ಅದೇ ಪ್ರಕಾರ ನಾವು ಚಾಂಟ್ ಮಾಡ್ಕೊಂತ ಇದನ್ನು ಮುಂದುವರ್ಸ್ಕೊಂಡ ಹೊಂಟೇವೆ. ದಾರಿ ಮಧ್ಯದಲ್ಲಿ ಅಂದರೆ ನಮ್ಮ ಮುಂದೆ ನಮಗೆ ನಾವು ಊಟ ತಿಂಡಿ ತಯಾರು ಮಾಡುವಂಥ ಒಂದು ಗಾಡಿ ಮುಂದೆ ಇರ್ತಿತ್ತು. ಅದು ಯಾವಾಗಲೂ ಒಂದು ತಾಸು ಮುಂಚಿತ ನಾವು ಇರ್ತಿತ್ತು. ಅವರು ಮೆಸೇಜ್ ಕೊಟ್ಟರು ನಮಗೆ. ಅಂದರೆ ನಮ್ದೇನಿತ್ತು, ವಯಾ ಮಸೂರಿ ಹೋಗಬೇಕು, ಜಲಪಾತ ನೋಡ್ಕೊಂಡು ಹೋಗ್ಬೇಕಂತಿತ್ತು. ಅವ್ರು ಹೇಳಿಬಿಟ್ರು, ಇಲ್ಲ ಇಲ್ಲಿ ಕಿಲೋಮೀಟರ್ಗಂತಲೇ ಟ್ರಾಫಿಕ್ ಜಾಮ್ ಅದ, ಆ ಕಡೆ ಅದನ್ನು ಡಿವೇಟ್ ಮಾಡಿಕೊಂಡು 2ನೇ ಮಾರ್ಗ ಮಾಡ್ಕೊಂಡು ಹೋಗೋಣ ಅಂತ ಅವರೇ ಹೇಳಿದ್ರು. ಅವರು ಮಾರ್ಗನ ಬದಲಿಸ್ಕೊಂಡು ಬರೋಕ್ಕೆ ಅವರು ರೆಡಿ ಅವ್ರು ಹೇಳಿಬಿಟ್ರು. ನಾವು ಏನು ಮಾಡಿದ್ವಿ ಅಂದರೆ ಮಾರ್ಗ ಬದಲಿಸ್ಕೊಂಡು ನಾವು ಮಸೂರಿಗೆ ಹೋಗದೆ ಇಲ್ಲಿ ಲಾಕ್ ಮಂದಿರದ ಮಾರ್ಗ ಹಿಡ್ಕೊಂಡ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಎಡಕ್ಕ ಬಲಕ್ಕ ದಾರಿ ಉದ್ದಕ್ಕೂ ಹಿಮಾಲಯದ ದೃಶ್ಯವನ್ನು ನೋಡ್ತಾ ನಮ್ಮ ಸಫರ್ ಇಷ್ಟು ಆನಂದದಾಯಕ ಆಗಿತ್ತಲ್ಲ, ಬಹಳ ಸಂತೋಷ ಆಯಿತು, ಎಂಜಾಯ್ ಮಾಡಿ.
में छुप कर बाहर बेचैन है किसके बुनकर कहीं गुनगुन कहीं रुन के जैसे नाचे जमीन हमें दर्द हमको न जाए ये गोरी नदियों का चलना उछल कर जैसे हलचल चले पीस में ये गोरी नदियों का चलना उछल कर जैसे हलचल चले पीस मिलकर चार चारों ये नजारे निखार है हर कहीं सुहाना सफर और मौत सुहाना सफर और ये मौसम हसी हमें डर है हमको न जाए कहीं सुहाना ಹಿಮಾಲಯ ಪರ್ವತ ಶ್ರೇಣಿಗಳ ದರ್ಶನ ಮಾಡಿಸುತ್ತಾ ಇಕ್ಕಟ್ಟಿನ ಮಾರ್ಗಗಳನ್ನು ಬಳಸಿಕೊಳ್ಳುತ್ತಾ ಯಮುನಾ ದಡದ ಮೇಲೆ ನಮ್ಮ ಸಫರ್ ಸುಖಕರಮಯವಾಗಿತ್ತು. ಹಿಮಾಲಯ ಪರ್ವತಗಳ ಶ್ರೇಣಿ ಮಧ್ಯೆ ದರ್ಶನ ಪಡೆಯುತ್ತಾ ಇಕ್ಕಟ್ಟಿನ ಮಾರ್ಗಗಳಲ್ಲಿ ಯಮುನಾ ನದಿ ದಡದಲ್ಲಿ ವಸತಿಗಳ ಮಧ್ಯೆ ನಮ್ಮ ಪಯಣ ಮುಂದುವರಿತಾನೆ ಇತ್ತು.
जैसे बजते हो घुंघरू कहीं पे आगे पर्वतों से जैसे गिरता हो झरना जमीन पे झरनों की मौज है वो मौजों की रवानी है मेरी महबूबा महबूबा मेरी जिंदगानी है मेरी महबूबा नीले गगन के ಹಿಮಾಲಯದ ನದಿ ಕೊಳ್ಳ ಬೆಟ್ಟ ಯಮುನಾ ನದಿ ಸುಂದರ ತಾಣ ಅತ್ತ ಇತ್ತ ಬೆಟ್ಟಗಳಿಂದ ಕೆಳಗೆ ಹರಿಯುವ ಝರಿಗಳ ಆನಂದ ಪಡೆಯುತ್ತಾ ನಮ್ಮ ಪಯಣ ಮುಂದೆ ಸಾಗಿತ್ತು. ऐसे ही जग में आती है सुबह ऐसे ही शाम ढले हे नीले गगन के तले धरती का प्यार पले शबनम के मोती फूलों पे बिखरे दोनों की आस फले नीले गगन के तले धरती का प्यार पले ನಮ್ಮ ವಾಹನ ಯಮುನಾ ನದಿಗೆ ಅಡ್ಡ ಕಟ್ಟಲಾದಂತಹ ಸೇತುವೆಯನ್ನು ದಾಟಿಕೊಂಡು ಹಾಗೆ ಮುಂದೆ ಸಾಗ್ತಾ ಇತ್ತು. ಎಡಬಲಕ್ಕ ಸೌಂದರ್ಯ ನೋಡಿ ಮನ ಮೆಚ್ಚುತ್ತಾ ಇತ್ತು, ಕುಗ್ಗುತ್ತಾ ಇತ್ತು. खेले पेड़ों से मिल के गले नीले गगन के तले धरती का प्यार पले नदिया का पानी दरिया से मिलके सागर की ओर चले नीले गगन के तले धरती का प्यार पले ऐसे ही जग में आती है सुबह ऐसे ही शाम ढले हे नीले गगन के तले धरती का प्यार पले आ नीले गगन के तले धरती का प्यार पले हे ला ला ला
ನಮ್ಮ ಪ್ರವಾಸ ರಾಷ್ಟ್ರೀಯ ಹೆದ್ದಾರಿ 507ರಲ್ಲಿ ಎಡಕ್ಕೆ ಬಲಕ್ಕೆ ಹಿಮಾಲಯ ಪರ್ವತಗಳ ಮಧ್ಯೆ ನದಿ ಕೊಳದಲ್ಲಿ ಆನಂದದಲ್ಲಿ ತೇಲ್ತಾ ಇತ್ತು. साथ देने का वादा करो, मैं यूं ही मस्त नज़र में लुटाता रहूं, तुम मुझे देख कर मुस्कुराती रहो, मैं तुम्हें देख कर गीत गाता रहूं, तुम मगर साथ देने का वादा करो, मैं यूं ही मस्त नज़र में लुटाता रहूं. कितने जलवे फिजाओं में बिखरे, मगर मैंने अब तक किसी को पुकारा नहीं. तुमको देखा तो नजरें ये कहने लगी, हमको चेहरे से हटना गवारा. तुम मगर मेरी नजरों के आगे रहो, मैं हर एक शय से नजरें चुराता रहूं, तुम मगर साथ देने का वादा करो, मैं यूं ही मस्त नज़र में लुटाता रहूं. मैंने ख्वाबों में बरसों तराशा जिसे, तुम वही संग मरमर की तस्वीर हो. ना समझो तुम्हारा मुकद्दर हूँ मैं समझता हूँ तुम मेरी तकदीर हो. तुम मगर मुझको अपना समझने लगो, मैं बहारों की महफिल सजाता रहूं, तुम मगर साथ देने का वादा करो. ಅಲ್ಲೇ ವಸತಿ ಮತ್ತು ಪರ್ವತಗಳ ಮಧ್ಯೆ ನಮ್ಮ ಪಯಣ ಕಣ್ಣಿಗೆ ಹಬ್ಬ ಅನೇಕ ಮುಂದೆ ಸಾಗ್ತಾ ಇತ್ತು. महबूबा हो मेरी कब ऐसा मैंने सोचा था, हाँ तुम बिल्कुल वैसी हो जैसा मैंने सोचा था. ಕಣ್ಣಿಗೆ ಹಬ್ಬ ಹಾಗೆ ಮುಂದುವರಿತಾ ಇತ್ತು, ಕುತೂಹಲ ಮೂಡ್ತಾ ಇತ್ತು. एक सूरत
खुशियाँ ही ना बांटे, मेरे गम भी सहना चाहे, मेरी खुशियाँ ही ना बांटे, मेरे गम भी सहना चाहे, देखे ना ख्वाब महलों के, मेरे दिल में रहना चाहे, मेरे दिल में रहना चाहे। इस दुनिया में कौन था ऐसा, जैसा मैंने सोचा था, हाँ तुम बिल्कुल वैसी हो। गोरी तेरा गाँव बड़ा प्यारा, मैं तो गया मारा, आके यहाँ रे। उस पर रूप तेरा सादा, चंद्रमा जो आधा आधा जहा रे। गोरी तेरा गाँव बड़ा प्यारा, मैं तो गया मारा, आके यहाँ रे, आके यहाँ रे। गोरी गोरी तेरा गाँव बड़ा प्यारा, मैं तो गया मारा, आके यहाँ रे। उस पर रूप तेरा सादा, चंद्रमा जो आधा आधा। गोरी तेरा गाँव बड़ा प्यारा, मैं तो गया मारा, आके यहाँ रे, आके यहाँ रे। जी करता है मोर के पाँव में पायलियाँ पहना दूँ, कुहू कुहू गाती कोयलियाँ को फूलों का गहना दूँ, यही घर अपना बनाने को मन। ಊಟದ ಟೈಮ್ ಆಗಿತ್ತು. ಒಂದು ಹೋಟೆಲ್ನ ಊಟದ ವ್ಯವಸ್ಥೆ ಮಾಡಿದರು. ಅಂದರೆ ಈ ನಮ್ಮದು ಅಡಿ ಭಟ್ಟರನ್ನ ಕರ್ಕೊಂಡು ಹೋಗಿದ್ರಲ್ಲ, ಅವರೇ ಅಡಿಗೆ ಮಾಡಿ ರೆಡಿ ಇಟ್ಟಿದ್ರು. ಅಲ್ಲಿ ಕೂತು ಊಟ ಮಾಡಿದ್ರು ಮತ್ತು ಅದರಂತೆ ಮುಂದಿನ ಪಯಣವನ್ನು ನಾವು ಶುರು ಮಾಡಿದ್ವಿ. जिनके जमारे, जिनके जमारे, गोरी तेरा गाँव बड़ा प्यारा, मैं तो गया मारा, आके यहाँ रे, आके यहाँ रे। रंग बिरंगे फूल खिले हैं, लोग भी फूलों जैसे, आ जाए एक बार यहाँ जो जाएगा फिर कैसे। झर झर झरते हुए झरने मन को लगे हरने, ऐसा कहाँ रे, ऐसा कहाँ
जवारे उस पर रूप तेरा सादा चंद्रमा जुआदा आधा जवारे आधा जवारे परदेसी अनजान को ऐसे कोई नहीं अपनाता तुम लोगों से जुड़ गए जैसे जन्म जन्म का नाता ये अपनाता तुम लोगों से जुड़ गए जैसे तुम लोगों से जुड़ गए जैसे जन्म जन्म का नाता अपनी धुन में मगन डोले लोग यहाँ बोले दिल की जबारे गोरी तेरा काम बड़ा प्यारा मैं तो गया हारे उस पर रूप तेरा सादा चंद्रमा जुआदा आधा जवारे ಮೂರು 15 ಹೊತ್ತಿಗೆ ನಾವು ಲಾಕ್ ಮಂಡಲ ಗಾಂವನ್ನು ಅಂದರೆ ಊರನ್ನು ತಲುಪಿದ್ದೇವೆ. ಆ ಊರದು ಒಂದು ದ್ವಾಪರ ಯುಗದ ಮಹಾಭಾರತದ ಕಥೆಯೊಂದಿಗೆ ಅಸೋಸಿಯೇಟ್ ಇದ್ದದು. ಏನು ಹೇಳ್ತಾರಂದರೆ, ಕೌರವರು ಪಾಂಡವರಿಗಾಗಿ, ಪಾಂಡವರನ್ನು ಚಿಕ್ಕವರು ಇರ್ತಾರೆ, ಮುಂದೆ ಅವರನ್ನು ಕುತಂತ್ರದಿಂದ ನಾಶ ಮಾಡಬೇಕಂತ ಹೇಳಿ ಇದೇ ಪ್ರದೇಶದಲ್ಲಿ ಹಿಮಾಲಯದ ಒಂದು ಸುಂದರ ತಾಣದಲ್ಲಿ ಅರಗಿನ ಮನೆಯನ್ನು ಕಟ್ಟಿದ್ರು. ಆ ಅರಗಿನ ಮನೆಯಲ್ಲಿ ಅವರ ಮಲಗಿದಾಗ ಅದು ಸುದ್ದಿ ಬಂದಿರ್ತದೆ, ಗೊತ್ತಾಗಿರ್ತದೆ. ವಿದುರ ಏನು ಮಾಡ್ತಾರೆ ಅಂದರೆ, ಒಂದು ಗವಿಯನ್ನು ಸುರಂಗ ಮಾರ್ಗವನ್ನು ಕಡಿದ ಅರಗಿನ ಮನೆಗೆ ಬೆಂಕಿ ಹತ್ತಿದಾಗ ಆ ಕತೆ ಇದ್ರ ಜೊತೆಗಿದೆ. ಇನ್ನೊಂದೇನೆಂದ್ರೆ, ಈ ಪ್ರದೇಶದಲ್ಲಿ ಸಹಸ್ರ 1,00,000 ಲಿಂಗಗಳಿವೆ. ಲಾಕ್ ಮಂಡಲ, ಲಾಕ್ ಅಂದ್ರೆ ಒಂದರ್ಥ ಏನಿರ್ತದೆ, 1,00,000 ಲಿಂಗಗಳ ಪ್ರದೇಶ. ಲಾಕ ಅಪಭ್ರಂಶ, ಅದು ಲಕ್ಷಗ್ರಹ ಅಂತ ಕೇಳಿದ್ರೆ, ಲಾಕ್ಷಗ್ರಹ. ಲಾಕ್ಷ ಅಂದ್ರೆ ವ್ಯಾಕ್ಸ್ ಅಂತೇವೆ ನಾವು, ಮೇನದ ಅರಗಿನ ಮನೆ. ಅದಕ್ಕೆ ಇಲ್ಲೇ ಮಹಾಭಾರತದೊಂದಿಗೆ ಅವಾಗಿನೂ ಅದೇ ಅಂತ ಹೇಳ್ತಾರೆ. ಇಲ್ಲಿ ಇರುವಂಥ ಶಿವಾಲಯವನ್ನು ನೋಡಿದಾಗ ಸುತ್ತಮುತ್ತ ಇದನ್ನ ಉತ್ಖನನ ಮಾಡಿದ್ದಾರೆ. ಅಲ್ಲಿದೆಲ್ಲ ನೋಡಬೇಕಾಗಿತ್ತು. ಬಹಳ ಕಪ್ಪು ಅನಿಸ್ತಿದೆ. ಮತ್ತು ಇನ್ನೂ ಅದು ಕಾರ್ಬನ್ ಡೇಟಿಂಗೂ ಆಗಿಲ್ಲ. ಯಾವ ಕಡೆ ಯಾವ ಕಾಲಘಟ್ಟದ ಇದನ್ನು ಗೊತ್ತಾಗಿಲ್ಲ, ಅಂದ್ರೆ ಬಹಳ ವರ್ಷದ ಹಿಂದಿಂದ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಪ್ರಚಲಿತ ಐತಿಹ್ಯ ಏನಿದೆ ಅಂದರೆ, ಇದು ಲಾಕ್ಷಾಗ್ರಹ ಇಲ್ಲೇ ಇತ್ತು, ಇದೇ ಪ್ಲೇಸ್ದಲ್ಲಿತ್ತು. ಇಲ್ಲಿಂದನೇ ಅವರು ಸುರಂಗ ಮಾರ್ಗವಾಗಿ ಹೊರಗೆ ಬಂದರು. ಆ ಸುರಂಗ ಮಾರ್ಗ ಕೂಡ ಆ ಊರದಿಂದ ಸ್ವಲ್ಪ ದೂರದಲ್ಲಿ ಆ ಗವಿಗಳನ್ನು ಇವೆ. ಮಹಾಭಾರತದ ಲಾಕ್ಷಾಗ್ರಹ ಪ್ರಸಂಗದೊಂದಿಗೆ ತಳ್ಕೊಂಡಂತಹ ಈ ಊರಿತ್ತಲ್ಲ ಲಾಕ್ಷಮಂಡಲ, ಅಲ್ಲಿ ನಾವು ಬಂದೇವೆ. ಅದು ಮತ್ತು ಶಿವಾಲಯ ಕೂಡ ಎತ್ತರದಲ್ಲಿತ್ತು. ಅದನ್ನು ಎಲ್ಲರೂ ಮೆಟ್ಟಲು ಹತ್ಕೊಂಡು ಹೋಗಬೇಕು. ಆದರೆ ಅಲ್ಲಿ ಇರುವಂಥ ಜನ ಏನಿತ್ತಲ್ಲ, ಅವ್ರದ್ದು ನಾವು ತಳಿಯನ್ನು ಅಂತ ಹೇಳಿದ ತಳಿ ಸಂಪೂರ್ಣವಾಗಿ ಹಿಮಾಲಯದ ಈ ಬುಡಕಟ್ಟುಗಳದ ತಳಿ ಇತ್ತು. ನಮಗೆ ಗೊತ್ತಾಗ್ತಿತ್ತು ಏರಿಯಾ ಬದಲಾದಂಗೆ ಇದೊಂದು ತಳಿನೇ ಬೇರೆ. ಇದು ಬಹುತೇಕ ನನಗೆ ಅನಿಸ್ತಿದೆ ಹಿಮಾಚಲ ಪ್ರದೇಶದ ಏನು ರಾಜ್ಯದ ಎಲ್ಲದಕ್ಕೆ ಸಮೀಪ ಇರಬೇಕು, ಅಲ್ಲಿ ಕೆಲವೊಂದು ಇಲ್ಲಿ ತಳಿ ನೋಡಲಿಕ್ಕೆ ಸಿಗ್ತಿದೆ. ಅದಕ್ಕೆ ನಾವು ಅಲ್ಲಿ ಇಟ್ಕೊಂಡು ಫೋಟೋಗಳನ್ನು ತೆಗೆಸ್ಕೊಂಡೆವು, ವಿಡಿಯೋನು ಮಾಡಿಕೊಂಡೆವು.
ಎಲ್ಲ ಈ ಅನ್ನಿ ನಾವು ಮೆಟ್ಟಲುಗಳನ್ನ ಹತ್ತಿಕೊಂಡು ಶಿವಾಲಯಕ್ಕೆ ಬಂದು ಒಳಗಡೆ ಹೋಗಿ ಶಿವನ ದರ್ಶನ ಮಾಡುವಂಥ ಲಿಂಗ ಇದೆ ಮತ್ತು ವಿಷ್ಣುನ ಮೂರ್ತಿನೂ ಇದೆ. ಮೂರ್ತಿಯನ್ನು ಇಲ್ಲಿ ಹಂಚಿಕೊಂಡ ಲಿಂಗ ಇದೆ ಮತ್ತು ದೊಡ್ಡದೊಂದು ಮೂರ್ತಿ ಇದೆ. ಮುಂದೆ ಆ ಪರಿಸರದ ಒಂದು ವಿಡಿಯೋನು ಮಾಡಿದೆ, ಅದನ್ನು ಹಂಚ್ಕೊಳ್ತಾ ಇದ್ದೇನೆ. ವಿಶಾಲವಾದ ಪರಿಸರ ಇದೆ, ಸುತ್ತ ಎಲ್ಲ ಜನವಸತಿ ಇದೆ, ಹಳೆಯ ಮನೆಗಳಿವೆ. ಮನೆಗಳನ್ನು ನೋಡ್ರಿ, ಆ ಕಡೆ ಸಿಗುವಂಥ ಪರ್ಸಿ ಕಲ್ಲಿನ ಛಾವಣಿಯನ್ನು ಮಾಡಿಕೊಂಡಾರೆ. ಇಲ್ಲಿ ಸಾಕಷ್ಟು ಬರ್ಫ್ನು ಬೀಳ್ತಿದೆ, ಹಿಮಪಾತ ಆಗ್ತಿದೆ ಚಳಿಗಾಲದಲ್ಲಿ, ಮತ್ತು ಮಳೆನೂ ಸಾಕಷ್ಟು ಆಗ್ತಿದೆ. ಅಂತಹ ಒಂದು ಸುಂದರವಾದ ತಾಣ ಈ ಒಂದು ನಾಗಮಂಡಲ ಅಥವಾ ಲಕ್ಷಾಗ್ರಹ ಕಟ್ಟಿ ಏನು ಊರಿದೆ ಅಲ್ಲ, ಅದರಿಂದ ಇರುವಂಥ ಊರು ವಸತಿ ನಿಮಗೆ ಬಹಳ ಮನಮೋಹಕ್ಕಾಗಿದೆ ಮತ್ತು ಶಾಂತ. ಪ್ರಾರಂಭರು ಮುಂದೆ ದಿನನಿತ್ಯ ಅಲ್ಲಿ ಏನಾಗ್ತಿದೆ ಅಂದರೆ ಆಧ್ಯಾತ್ಮದ ಚಿಂತನೆ ಆಗ್ತಿದೆ. ಯಾರಿಲ್ಲ ಯಾರು ಒಬ್ಬರು ಅಂದ್ಕೊಂಡು ಆಧ್ಯಾತ್ಮ ಚಿಂತನೆ, ಸ್ಥಳೀಯದ ಬಗ್ಗೆ, ಸ್ಥಳದ ಮಹತ್ವದ ಬಗ್ಗೆ ಹೇಳ್ತಾ ಇರುವುದು ಕಿವಿಗೆ ಬಿತ್ತು. ಊರಿದೆ ಅಲ್ಲ, ಅದರಿಂದ ಇರುವಂಥ ಶಾಂತಿ. ಪ್ರಾರಂಭರು ಮುಂದೆ ದಿನನಿತ್ಯ ಅಲ್ಲಿ ಏನಾಗ್ತಿದೆ ಆಧ್ಯಾತ್ಮದ ಚಿಂತನೆ ಆಗಿದೆ. ಯಾರಿಲ್ಲ ಯಾರು ಒಬ್ಬರು ಆಧ್ಯಾತ್ಮ ಚಿಂತನೆ, ಸ್ಥಳೀಯದ ಬಗ್ಗೆ, ಸ್ಥಳದ ಮಹತ್ವದ ಬಗ್ಗೆ ಹೇಳ್ತಾ ಇರುವುದು ಕಿವಿಗೆ. ಇಲ್ಲಿ ಒಂದು ಕಡೆಗೆ ಫಸ್ಟ್ ಗರ್ಭಗುಡಿಯಲ್ಲಿರುವಂತಹ ಲಿಂಗ ಮತ್ತು ಹಿಂದೆ ವಿಷ್ಣುವಿನ ಅವತಾರದ ಒಂದು ಫೋಟೋ ಇದಿದೆ, ಅಂದ್ರೆ ಮೂರ್ತಿ ಇದೆ. ಇಲ್ಲಿ ಮತ್ತೊಂದು ಲಿಂಗ ಇದೆ ರೀ, ಅದ್ರ ಮ್ಯಾಗ ನೀರು ಎಷ್ಟು ಹಾಕ್ತಾರಲ್ಲ, ಆ ಲಿಂಗದ ಮುಂದೆ ಯಾರು ನಿಂತಿರ್ತಾರಲ್ಲ ಅವ್ರದ್ದೆಲ್ಲಾನು ರಿಫ್ಲೆಕ್ಷನ್, ಪ್ರತಿಬಿಂಬ ಲಿಂಗದಲ್ಲಿ ಮೂರ್ತಿ ಇದೆ. ಅದನ್ನು ಎಲ್ಲ ನಮ್ಮ ಏನು ಟೀಮ್ ಹೋಗಿತ್ತು, ಟೀಮ್ ಎಲ್ಲ ಸುತ್ತ ಹಾಕೊಂಡು ಇವು ಎಲ್ಲಾನು ವೀಕ್ಷಿಸಿದ್ರು. ಈ ಪುಣ್ಯಕ್ಷೇತ್ರ ದರ್ಶನವನ್ನು ಪಡೆದ್ರು. ಒಂದು ವಿಶಾಲವಾದ ಎತ್ತರದ ಮ್ಯಾಗ ಒಂದು ದೊಡ್ಡ ಲಿಂಗ ಕೂಡ ಇದೆ. ಏನು ಹೇಳ್ತಾರೆ ಅಂದರೆ ಇಲ್ಲಿ 1,00,000 ಲಿಂಗಗಳಿವೆ. ಅಷ್ಟೇ ಅಲ್ಲ, ನೀವು ಸುತ್ತಮುತ್ತಿನ ಪರ್ವತಗಳನ್ನು ನೋಡಿದರೆ ಆ ಪರ್ವತ ಕೂಡ ಶಿವ ಏನು ಧ್ಯಾನದಲ್ಲಿ ಮಗ್ನಾಗಿ ಕೂತಿರ್ತಾನೆ, ಜಟಾಧಾರಿ ಶಿವ, ಆ ಶಿವನ ದರ್ಶನ ನಿಮಗೆ ಪ್ರತಿ ಒಂದು ಹಿಮಾಲಯ ಪರ್ವತ, ಆ ಸ್ಥಳದ ಸುತ್ತಮುತ್ತ ಇರುವಂತಹ ಪರ್ವತಗಳಲ್ಲಿ ಶಿವನ ದರ್ಶನ ಕಾಣುತ್ತಿದೆ. ಎತ್ತ ನೋಡಿದ್ರು ಶಿವಮಯ ಕಾಣಿಸ್ತಿದೆ. ಗುಡಿಯ ಮುಖ್ಯ ದ್ವಾರದಲ್ಲಿ ನಿಂತ್ಕೊಂಡು ನಮ್ಮ ಏನು ಫ್ಯಾಮಿಲಿಯಿಂದ 4 ದಿನ ಹೋಗಿದ್ದೀವಿ. ನಾನು, ನನ್ನ ಮಗಳು, ನನ್ನ ಹೆಂಡತಿ ಮತ್ತು ನನ್ನ ಹೆಂಡತಿ ತಂಗಿ ಹೋಗಿದ್ದೀವಲ್ಲ, ನಾವು ಅಲ್ಲಿ ಸುತ್ತಾಡಿಕೊಂಡು ಗುಡಿ ಮುಂದೆ ನಿಂತ್ಕೊಂಡು ಫೋಟೋ ತಗೊಂಡಿವೆ. ನಮ್ಮ ಜೊತೆಗೆ ಬಂದಂತಹ ಸಹಯಾತ್ರಿಗಳು ಕೂಡ ಪುಣ್ಯಕ್ಷೇತ್ರ ದರ್ಶನ ನೋಡ್ಕೊಂಡು ಅಲ್ಲಿ ಸುಮಾರು ಒಂದು 45 ನಿಮಿಷ ನಾವು ಕಳೆದಿರ್ಬೇಕು. ಬಹಳ ಆನಂದ ಅನಿಸ್ತು, ಬಹಳ ಪ್ರಶಾಂತವಾದ ವಾತಾವರಣ ಇತ್ತು. ಅಲ್ಲೇ ಗ್ರೂಪ್ ಫೋಟೋನು ನಾವು ತಕ್ಷಣ ಬಂದೆವು. ನಡಿ ಮುನ್ನಡಿ ನಡಿ. ನಾವು ಗುಡಿಗೆ ಹೋದಾಗ ಲಿಂಗದ ದರ್ಶನ ತಗೊಳ್ಳೋ ಕಾಲಕ್ಕೆ ನಮ್ಮ ಮಗಳು ತನ್ನ ಅಲ್ಲಿ ಏನು ಬ್ಯಾಗ್ ಇತ್ತಲ್ಲ, ಆ ಬ್ಯಾಗ, ಕ್ಯಾಮ್ರಾ ಬ್ಯಾಗ ಅಲ್ಲೇ ಇಟ್ಟು ದೇವ್ರ ದರ್ಶನ ತಗೊಂಡು ಬಂದಿದ್ರು. ಎಲ್ಲ ಸುತ್ತಾಡಿಕೊಂಡು ಒಂದು ಅರ್ಧ ಗಂಟೆ ನಂತರ ನಾವು ಕೆಳಗೇನು ಬಂದಿದ್ವಿ. ಬಂದು ಗಾಡಿಯಾಗ ಹತ್ತು ಮುಂದೆ ನೆನಪಾಯಿತು, ಎಲ್ಲಿದೆ ಅಂದಾಗ ಮತ್ತು ಹುಡ್ಕೊಂಡು ಹೋದಿವೆ. ಅಲ್ಲಿ ಜನ ಇಷ್ಟು ಒಳ್ಳೆಯವರಿದ್ದಲ್ಲ. ಅಲ್ಲಿ ಆ ದೇವರ ದರ್ಶನಕ್ಕೆ ಬರುವಂಥ ಜನ, ಅದು ಯಾವುದೋ ಬಹುತೇಕ ಗುಜರಾತು ಯಾವುದೋ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ ಇರಬೇಕು, ಅವರು ನೋಡಿದ್ರಂತ ಅದನ್ನು ತೆಗೆದಿಟ್ಟಿದ್ದು ಮತ್ತು ನಮ್ಮ ಹಿಂದಿನ ದರ್ಶನಕ್ಕೆ ಬಂದಿದ್ರಂತ. ಅವ್ರು ಏನು ಮಾಡಿದ್ರು, ತಗೊಂಡು ಪೂಜಾರಿಗೆ ಕೊಟ್ಟಿದ್ರಂತ. ನೋಡಿದಂತ ಬಿಟ್ಟು ಹೋಗ್ಯಾರ, ಕೆಳಗಡೆ ಬರ್ಬೋದಂತೇಳಿ. ನಾವು ಹೋದ ಕೂಡಲೇ ನೋಡಿ ನಕ್ಕರು ನಮಗೆ, ಇಲ್ಲ ನೀವು ಬಿಟ್ಟು ಹೋಗಿರಿ ತೋಡು ಅಂತೇಳಿ. ಅದು ಸಂತೋಷದಿಂದ ಬಿಟ್ಟು ನಮಗನಿಸ್ತು, ಈ ಪುಣ್ಯ ಕ್ಷೇತ್ರಗಳಲ್ಲಿ ನಾವು ಜನರಿಂದನೂ ಕಲಿಬೇಕಾದದ್ದು ಬಹಳ ಇದೆ. ಜನ ಮಾತ್ರ ಅಲ್ಲಿ ಬರೋರೆಲ್ಲ ಪವಿತ್ರ ಮನಸ್ಸಿನಿಂದ ಬರ್ತಾರೆ, ನಮಗೆ ಒಂದು ಸ್ಪಷ್ಟತೆ ಆಯಿತು.
ಆಮೇಲೆ ಬರೋ ಕಾಲಕ್ಕೆ ಅಲ್ಲಿದು ಒಂದು ಹಿಮಾಲಯ ತಳಿ ಆಡ ಇತ್ತು. ನನ್ನ ಮಗಳು ಅದನ್ನು ಕಂಡು ಸ್ವಲ್ಪ ಇದು ಮಾಡಿದಳು, ಪ್ರೀತಿ ಮಾಡಿದಳು. ಅದನ್ನು ನೋಡೋದು ಅವಳ ಬೆನ್ನು ಹತ್ಕೊಂಡು ಬಂತು. ಆ ಆಡ ಹೇಗಿದಿಲ್ಲ ಮೇಕೆ ಅದ್ರಂಗೆ ಅಲ್ಲಿರುವಂಥ ಮಕ್ಕಳಿಗೆ ಭಾಳ ಮುದ್ದಾದ ಮಕ್ಕಳು ಇತ್ತು. ಒಂದು ತಳಿನ ಸಪ್ರೇಟ್ ಇತ್ತು. ನಮ್ಮ ಗಾಡಿ ಹತ್ರ ಬಂದಿತ್ತಲ್ಲ, ಅಲ್ಲಿ ಬಂದಾಗ ನಮ್ದೇನು ಪ್ರಮುಖವರದಲ್ಲ ಅವರ ಪತ್ನಿ ಏನು ಮಾಡಿದ್ರು, ಆ ಮಕ್ಕಳನ್ನ ಜೊತೆಗೂಡಿಸ್ಕೊಂಡು ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡ್ರು. ಅದನ್ನು ಕೂಡ ತಮ್ಮ ಮುಂದೆ ಇಲ್ಲಿ ನಾನು ಹಂಚಿಕೊಂಡಿರುವೆ. ನಾವು ಲಾಕ್ಷಾ ಮಂದಿರದ ಆ ಶಿವಾಲಯವನ್ನು ನೋಡ್ಕೊಂಡು ಬಂತು. ಲಾಕ್ಷಾ ಇದ್ರದ್ದು ಊರಿನ ಅಲ್ಲಿಂದ ಸ್ವಲ್ಪ ಅಂತರದಲ್ಲಿ ಅಷ್ಟೇ, 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತರದಲ್ಲಿನೇ ಪಾಂಡವರ ಗವಿ ಅಂತ ಇದೆ. ನಿಮ್ಮ ಫೋಟೋ ಹಾಕೊಂಡು ಶೇರ್ ಮಾಡೇನೆ. ಆ ಗವಿ ಒಳಗೆ ಅದೇ ಹೇಳಿದ್ರೆ, ನೀವು ಲಾಕ್ಷಾಗ್ರಹದಿಂದ ಹೊರಗೆ ಬರಬೇಕಾದ್ರೆ ವಿದುರ ಒಬ್ಬ ಮನುಷ್ಯನ ಕಳಿಸಿರ್ತಾನೆ, ಅಲ್ಲಿಂದ ಸುರಂಗ ಮಾರ್ಗಕ್ಕೆ ಹೊರಗೆ ಬರ್ತಾರೆ. ಆ ಸುರಂಗ ಮಾರ್ಗದಿಂದ ಹೊರಗೆ ಬಂದಂಥ ಜಾಗ ಇದಕ್ಕೆ ಏನಂತಾರೆ, ಪಾಂಡವರ ಗವಿ ಅಂತಾರೆ. ಒಂದು ಕಡೆಗೆ ಲಿಂಗದ, ಮತ್ತೊಂದು ಕಡೆಗೆ ಏನಿದೆಲ್ಲ ಒಬ್ಬ ಮನುಷ್ಯ ಅನುಸರಿ ಬರುವಂಥದ್ದು ಇದೆ, ಅದು ಸುರಂಗ ಮಾರ್ಗ ಇದೆ. ಯಾತ್ರಿಗಳೆಲ್ಲರೂ ಆ ಒಂದು ಗವಿಯಲ್ಲಿ ಹೋದೆವು. ಇಕ್ಕಟ್ಟಾದಿತ್ತು, ಊರಾಗಿ ಒಳಗೆ ಹೋದೆವು. ಅಲ್ಲಿರುವಂಥ ಮೂರ್ತಿಗಳನ್ನು ನೋಡಿದ್ದೇವೆ. ಮತ್ತು ಪಾಂಡವರು ಹೊರಗಿನ ಬಂದಿರಲ್ಲ, ಒಂದು ಇಕ್ಕಟ್ಟಾದ ಸುರಂಗ ಮಾರ್ಗ ಕೂಡ ನೋಡಿದ್ದೇವೆ. ನಾನು ಮತ್ತು ಅಳಿಮಠ್ ಸರ್ ಕೆಲವು ಹೊತ್ತಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಮಜಾ ನೋಡಿಕೊಂಡು ಒಂದೆರಡು ಫೋಟೋಗಳನ್ನು ಸಹಿತ ಕ್ಲಿಕ್ಕಿಸ್ಕೊಂಡೆ. ಅದೇ ಗವಿಯಲ್ಲಿ ಇಬ್ರು ಕೂತ್ಕೊಂಡು, ಯಾಕಂದ್ರೆ ಒಳಗ ಲೈಟ್ ಇತ್ತು, ಅಷ್ಟೊಂದು ಇದು ಹಾಕಿಲ್ಲ ಫೋಟೋ ತಗೊಳ್ಳೋಷ್ಟು. ಆದರೂ ಕೂಡ ನಾನು, ನನ್ನ ಸ್ನೇಹಿತ ನಮ್ಮ ಪ್ರೊಫೆಸರ್ ಅಳಿಮಟ್ಟಿಯವರು ಕೂತು ಈ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡೇವೆ. ಆ ಗವಿಯಲ್ಲಿ ಇದ್ದಂಥ ಲಿಂಗ, ಅಲ್ಲಿ ನಮ್ಮ ಮನೆಯವರು, ನನ್ನ ಮಗಳು ಮತ್ತು ನನ್ನ ಸೊಸಿ, ಇನ್ನೂ ಕೆಲವರು ಅಳಿಮಟ್ಟಿ ಫ್ಯಾಮಿಲಿಯಿಂದ ಬಂದಂಥ ಒಬ್ಬರು ಮಗಳು ಎಲ್ಲರೂ ಅಲ್ಲಿ ಹೋಗಿ ಲಿಂಗದ ಹತ್ರ ಅದಕ್ಕೆ ನೀರಿನ ಒಂದು ಅಭಿಷೇಕ ಮಾಡಿಸಿ ನಿಂತ ಫೋಟೋ ತೆಗೆದಿದ್ದ ವಿಡಿಯೋ ಮಾಡಿದ್ದನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅಷ್ಟೊತ್ತಿಗೆ ಏನಾಗಿತ್ತು ಅಂದರೆ, ನಾವು 3 ಗಂಟೆಗೆ ಬಂದಿದ್ದೆವು. ಇಲ್ಲೇ ಬಂದು ಹೊರಗೆ ಬರಬೇಕಾಯ್ತು ಅಂದರೆ 4:56 ಸುಮಾರು 5 ಗಂಟೆಯಿಂದ 2 ತಾಸು ಆ ಪರಿಸರದಲ್ಲಿ ನಾವು ಕಳೆದಿದ್ದೇವೆ. 3 ರಿಂದ 4, 4 ರಿಂದ 5. ನಂತರ ನಮ್ದು ನೆಕ್ಸ್ಟ್ ಬಾರ್ಕೋಟ್ ಹೋಗಬೇಕಾಗಿತ್ತು. ಸಂಜೆ ಆಗ್ತಾ ಬಂದಿತ್ತು. ಇದರಿಂದ ಬಾರ್ಕೋಟ್ ಒಂದು 60-70 ಕಿಲೋಮೀಟರ್ ಇತ್ತು. ಅದಕ್ಕೆ ನಮ್ಮ ಪಯಣ ಆ ಕಡೆ ಇತ್ತು. ಅಲ್ಲಿ ಇನ್ನೊಂದು ನೋಡಿದೆ, ನಮ್ಮ ಕಡೆಗೆ ಚದರಂಗಿ ಕಂಚಿ ಇದೆ. ನಮ್ಮ ಕಡೆ ಇರುವಂಥ ಎಲ್ಲ ಗಿಡಗಂಟಿಗಳು ಕೂಡ ಹಿಮಾಲಯ ಪರ್ವತಗಳಿವೆ. ಅಂದರೆ ಹಿಮಾಲಯ ಪರ್ವತ ಭಾರತ ಭೂಮಿಯಲ್ಲಿರುವಂಥ ಎಲ್ಲ ಪ್ರಜಾತಿಯ ಸಸ್ಯಗಳನ್ನು, ಪೋದೆಗಳನ್ನು ಹೊಂದಿದೆ ಅನ್ನೋದು ಒಂದು ನೋಟದಿಂದ ನನಗೆ ಸ್ಪಷ್ಟವಾಯಿತು. ಅದೇ ಯಮುನಾ ನದಿ ಕೊಳ್ಳ, ಅಲ್ಲಿ ಹೊಲಗದ್ದೆಗಳು, ಎತ್ತ ಹಿಮಾಲಯ ಶ್ರೇಣಿ, ಆ ಒಂದು ಸೌಂದರ್ಯದ ಮದ ನಮ್ಮಲ್ಲಿ ಅಂದರೆ ನಶೆ ನಮ್ಮಲ್ಲಿ ಆಗಿತ್ತು. ಇಷ್ಟು ಆನಂದಕರ ಪ್ರಯಾಣ ಹಾಗೆ ಮುಂದುವರಿತು. छोरी काम की छोरी रे एक छोरी काम की
ಈ ಸೌಂದರ್ಯದ ಗುಂಗಿನಲ್ಲಿ ಸಂಜೆ ಆಗ್ತಾ ಬಂದಿತ್ತು. ಪಯಣ ಸುಖಕರವಾಗಿ ಮುಂದೆ ಸಾಗ್ತಾ ಇತ್ತು. ನೋಡಲಿಲ್ಲ, ಅದೇ ಗೊತ್ತಿಲ್ಲ. ಇದರಲ್ಲಿ ನೋಡಿ ಅದು ದೇವರು ಮಾಲೆ ಚಲೋ ಮಾಲೆ ಬರಲಿ ಗಿಡಗಳು ಹೀಗೆಲ್ಲ ರೇಂಜ್ ಚೇಂಜ್ ಆಗ್ತಿದೆ. ಮಾಲೆ ಗಿಡಗಳು ಬರ್ತದೆ. ಪ್ರಕಾರ ಸುಮಾರು 6:15ಕ್ಕೆ ನಾವು ಬಾರ್ಕೋಟ್ನವನ್ನು ತಲುಪಿದ್ದೇವೆ. ಬಾರ್ಕೋಟ್ನಲ್ಲಿ ಆಗಲೇ ಅವರು ಒಂದು ಹೋಟೆಲನ್ನು ಬುಕ್ ಮಾಡಿದ್ರು. ಆ ಹೋಟೆಲ್ಗೆ ಹೇಳ್ಕೊಂಡು ನಮ್ಮ ಬ್ಯಾಗ್ ಎಲ್ಲ ಇದು ಮಾಡಿದ್ರು, ರೂಮ್ಗಳನ್ನು ಅಲಾಟ್ಮೆಂಟ್ ಮಾಡಿದ್ದು. ಬಾರ್ಕೋಟ್ ನಗರವನ್ನು ತಲುಪಾಯಿತು. ಅದು ಉತ್ತರ ಕಾಶಿ ಜಿಲ್ಲೆಯಲ್ಲಿ ಬರ್ತಿದೆ. ಅಲ್ಲಿ ಆ ರಾತ್ರಿ ತಂಗಿ ಮಾರನೇ ದಿವಸ ಬೆಳಗ್ಗಿನ ಸಕಲೇನೆ ನಾವು ಯಮುನೋತ್ರಿ ಹತ್ತ ಹೋಗಬೇಕಾಗಿತ್ತು. ಅಲ್ಲಿ ನಾವು ತಂಗಿಕೊಂಡಂಥ ಹೋಟೆಲ್ ಯಾವುದಂದರೆ ಹೋಟೆಲ್ ಮಹಾದೇವ್ ಪ್ಯಾಲೇಸ್ ಅಂತ ಇದೆ. ರಸ್ತೆ ಗುಂಟನೆ ಅದು NH 134 ಹಚ್ಚೇನೆ ಇತ್ತದು. ಕೆಳಗಡೆಗೆ ಅಂದರೆ ನಾವೆಲ್ಲ ಮಜಲ್ಗಳದ ಮ್ಯಾಗ್ ಕಟ್ಟಿದ್ರೆ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಹಿಡಿದು ಕೆಳಗಡೆಗೆ ಬರ್ತಾರೆ. ಹಾಗೆ ಡೀಪ್ ಹೋಗ್ತಾರೆ ವ್ಯಾಲಿ, ಹಾಗೆ ಅಂತಸ್ತುಗಳನ್ನು ಮಾಡ್ಕೊಂಡು ಹೋಗ್ತಾರೆ. ನಮಗೆ 1ನೇ ಅಂತಸ್ತು ಗ್ರೌಂಡ್, ಮೇಲಿನ 1ನೇ ಅಂತಸ್ತು ಕೊಟ್ಟಿದ್ದು. ನಾವು ಕೆಳಗೆ ಲಿಫ್ಟಿಂದ ಹೋಗ್ತಿದ್ದೇವೆ. ಅಲ್ಲೇ ಬಾಲ್ಕನಿ ಇತ್ತು. ಬಾಲ್ಕನಿಯಿಂದ ನೋಡಿದ್ರೆ ಇಷ್ಟು ಚಂದ ರಮ್ಯವಾದ ನೋಟ ಪ್ರದೇಶದ ನೋಡೋಕೆ ಸಾಲ ಎಷ್ಟು ಆನಂದ ಬಿಟ್ಟು ಬರುವಂಗೆ. ಆ ಒಂದು ಹೋಟೆಲ್ನಲ್ಲಿ ಸಂಜೆಗಳಿಗೆ ಚಾನು ರೆಡಿ ಮಾಡಿದೆ. ಚಹಾ ತಿಂದು ರಾತ್ರಿ 9 ರೆಡಿ ಊಟ ಮಾಡಿಕೊಂಡು ನಾವು ಯಾತ್ರೆಯ 2ನೇ ದಿನದ ವಸತಿಯನ್ನು ನಾವು ಬಾರ್ಕೋಟಲ್ಲಿ ಮಾಡಿದ್ದೇವೆ. ನನಗನ್ನಿಸ್ತಿದೆ ಇದು ಒಂದು ಪಯಣದ ದೀರ್ಘನವಿದೆ. ಒಂದು ನಿಮ್ಮ ಮನಸ್ಸಿಗೆ
ಅದು ನೀಡಲಿ ಅಂತೇಳಿ, ಆನಂದ ನೀಡಲಿ ಅಂತೇಳಿ ಆ ಸಂದರ್ಭಕ್ಕೆ ತಕ್ಕಂತೆ ಸೂರ್ಯಾಸ್ತ ನೋಡ್ಬೇಕು ಹಿಂದೂ ಕನ್ನಡ ಸಿನಿಮಾ ಹಾಡುಗಳನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ನನಗನ್ನಿಸ್ತದೆ ಈ ಕಾರ್ಯಕ್ರಮ ತಮಗೆ, ಈ ನಮ್ಮ ಪ್ರವಾಸದ ಯಾತ್ರೆ 2ನೇ ದಿನದ ಕಾರ್ಯಕ್ರಮ ತಮಗೆ ಮೆಚ್ಚುಗೆ ತಂದಿರಬೇಕು. ಅದಕ್ಕೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮಾರನೇ ದಿವಸ ನಮ್ಮ ಶೆಡ್ಯೂಲ್ ಪ್ರಕಾರ ಗಂಗೋತ್ರಿ ಹೊರಡೋದು ಏನಿದೆ ಅದರದ್ದು ಆ ಶೆಡ್ಯೂಲ್ ಪ್ರಕಾರದ ಅದನ್ನೇ ನಾನು ನಾಳೆ ಆ ವಿಚಾರಗಳನ್ನು ತಮ್ಮನ್ನು ತರ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ